ಅಂದಾಗ ಇವತ್ತು ನಮ್ಮ ಬಸವಾದಿ ಶರಣರ ಹಿಂದೂ ಸಮಾವೇಶ ಅತ್ಯಂತ ಬಹಳ ಮಹತ್ವಪೂರ್ಣವಾದಂತ ಸಂದೇಶವನ್ನ ಮೊನ್ನೆ ಒಬ್ಬ ಪುಣ್ಯಾತ್ಮ ಒಂದು ಮಾತಾಡಿದ್ದ, ಏನಂದಿದ್ದ ಅಂತ ಕೇಳಿದ್ರೆ ಕುಂಕುಮದ ಬಗ್ಗೆ ಮಾತಾಡಿದ್ದ. ನಿಮ್ಮೆಲ್ಲ ತಾಯಂದಿರಲ್ಲಿ ನಾ ಅದಕ್ಕೆ ಹೇಳ್ತೀನಿ, ಹೆಣ್ಣು ಮಕ್ಕಳು ಹೆಂಗಾಗಬೇಕು ಅಂದ್ರೆ ಚಂಡಿಯೋ ಚಾಮುಂಡಿಯೋ ರಣಚಂಡಿಯೋ ಅಂತಂತ ಏನು ಹೇಳಿದಾರಲ್ಲ, ಹಂಗ ಹೆಣ್ಣು ಮಕ್ಕಳು ನಮ್ಮ ಸಂದರ್ಭವನ್ನು ಬಂದಾಗ, ಯಾವ ಸಂದರ್ಭ, ಹೆಣ್ಣು ಮಕ್ಕಳ ಕುಂಕುಮದ ಬಗ್ಗೆ, ಹೆಣ್ಣು ಮಕ್ಕಳು ಕಟ್ಕೊಂಡಂತ ತಾಳಿಯ ಬಗ್ಗೆ ಯಾರಾದರೂ ಮಾತನಾಡಿದ್ರು ಅಂತ ಕೇಳಿದ್ರೆ ನೀವು ಉತ್ತರವನ್ನ ಕೊಡ್ಬೇಕು. ಏನಂತ ಕೇಳಿದ್ರೆ, ನಿನ್ನ ತಾಕತ್ತಿತ್ತು ಅಂದ್ರೆ ಮೊದಲು ನಿನ್ನ ಹೆಂಡತಿಗೆ ಹಣಿ ಮೇಲೆ ಕುಂಕುಮ ತೆಗಿ, ಆಮೇಲೆ ನಮ್ಮ ಕುಂಕುಮದ ಬಗ್ಗೆ ಮಾತಾಡು ಅಂತ ನಿಮ್ಮ ತಾಕತ್ತದಿಂದ ಮಾತಾಡ್ಬೇಕು. ನಮ್ಮ ಸನಾತನ ಧರ್ಮದಲ್ಲಿ ಕುಂಕುಮದ ಮಹತ್ವ ಆತಗೆ ಏನ್ ಗೊತ್ತದಪ್ಪ ಪುಣ್ಯಾತ್ಮಗ? ವಿಭೂತಿ ಗೊತ್ತಿಲ್ಲ, ರುದ್ರಾಕ್ಷದ ಗೊತ್ತಿಲ್ಲ, ಮಂತ್ರದ ಗೊತ್ತಿಲ್ಲ, ಭಂಡಾರದ ಗೊತ್ತಿಲ್ಲ, ಯಾವುದೋ ಮಹತ್ವವನ್ನು ಗೊತ್ತಿರ್ಲಾರ್ದೆ ಮಾತಾಡ್ತಾರೆ. ಆದ್ರೆ ನಿಮ್ಮೆಲ್ಲರಿಗೂ ಬಹಳ ಗೊತ್ತಿರಬೇಕು. ನೀವು ಯಾವ ಊರಿಗೆ ಹೋದರೂ ಸಹಿತ ಮೊದಲು ನಿಮ್ಮ ಮನೆ ದೇವರನ್ನ ನಮಸ್ಕಾರ ಮಾಡ್ತೀರಿ, ನಿಮ್ಮ ಮನೆ ಗುರುಗಳನ್ನ ನಮಸ್ಕಾರ ಮಾಡ್ತೀರಿ, ನಂತರ ಉಳಿದವ್ರಿಗೆ ನಮಸ್ಕಾರ ನೋಡ್ಬೇಕು. ನಾವು ಕೆಲವೊಂದು ಮದುವೆಗೆ ಹೋಗಿರ್ತೇವೆ, ಅವ್ರ ಮದುವೆಯವ್ರು ಏನಂತಾರ, ಅವರ ನಮ್ಮ ಮನೆ ಗುರುಗಳು ಬಂದಾರ್ರಿ, ಆಮೇಲೆ ನಿಮ್ಗೆ ಒಳಗೆ ಕರ್ಕೊಂಡು ಹೋಗ್ತೇವೆ, ಮೊದಲು ನಮ್ಮ ಮನೆ ಗುರುಗಳು ಮುಗಿಸ್ತೇವೆ ಅಂತ. ಮೊದಲ ನಮ್ಮ ಮನೆ ಗುರುಗಳ ಕರ್ಕೋತೇವ್ರಿ, ನಮ್ಮ ಮನೆ ದೇವ್ರನ್ನ ಕರ್ಕೋತೇವ್, ಆಮೇಲೆ ಉಳಿದವ್ರನ್ನ ಕರ್ಕೋತೇವ್ ಅಂತ ಅಂದಾಗ ಯಾರು ಮಾತನಾಡ್ತಾರಲ್ಲ ಅವ್ರ ಮನ್ಯಾಗ, ಆ ಪುಣ್ಯಾತ್ಮ ಮನ್ಯಾಗ ಅವ್ರ ಹೆಂಡ್ರಿ ಅವ್ರ ಮಾತು ಕೇಳಂಗಿಲ್ಲ, ವೇದಿಕೆ ಮೇಲೆ ನಿಂತು ಮಾತಾಡ್ತಾರ ಸನಾತನ ಧರ್ಮದ ಬಗ್ಗೆ. ಅಂದಾಗ ನಮ್ಮ ಸನಾತನ ಧರ್ಮ ಎಂಥದ್ದು ಅಂತ ಕೇಳಿದ್ರೆ, ಅಪ್ಪ ಬಸವಾದಿ ಪ್ರಮಥರು ಸಹಿತ ಶೂನ್ಯ ಸಂಪಾದನೆಯಲ್ಲಿ ಒಂದು ಮಾತು ಬಹಳ ಚಂದ ಹೇಳಿದ್ರು. ಎಲ್ಲಿ ತನ ಅಲ್ಲಮ ಪ್ರಭುಗಳ ಬಸವಣ್ಣನಿಗೆ ಒಂದು ಮಾತು ಕೇಳಿದ್ರಂತ, ಬಸವಣ್ಣ ಎಲ್ಲಿಯೇ ತನ ಈ ಪೂಜಾ ಪುನಸ್ಕಾರ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ಜಗಲಿ ಮೇಲೆ ಒಂದು ತಾಮ್ರ ಚರಿಗೆ ಅಂತ ಇಟ್ಟಿರ್ತಿರ್ಲ, ಅದು ದಿವಸ ತಿಕ್ತೀರಿ, ದಿವಸ ತುಂಬಿಡ್ತೀರಿ. ಹಂಗೆ ನಿತ್ಯ ಕರ್ಮ, ನಿತ್ಯ ಪೂಜೆ ಏನದಲ್ಲ, ನೀ ಜ್ಞಾನಿ ಆದರೂ ಸಹಿತ ದಿನನಿತ್ಯ ಪೂಜಾ ಜಪಾದಿಗಳು ಮಾಡಬೇಕಂತ ಶರಣರೇ ಸಾಕಷ್ಟು ವಚನಗಳಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ಅಂದಾಗ ಇದು ಏನದ ಅಂದ್ರೆ ಧರ್ಮವನ್ನು ಅಳಕಿಸುವಂತೂ ನೂರಾರು ಅದಾವ. ಇನ್ನು ನಿನ್ನೆ ಮೊನ್ನೆ ಮತ್ತೊಂದು ಹೊಸ ಚಾಲು ಆಗ್ಯದ. ನಮ್ಮ ವೇದಿಕೆ ಮೇಲೆ ಕೂತ್ಕೊಂಡವ್ರು ಗಣ್ಯ ಮಾನ್ಯರು ಹೇಳ್ತಾರೆ, ನಿಮಗೆ ಬಸವ ಕಲ್ಯಾಣದಲ್ಲಿಂದ ಸಮಸ್ಯೆ ನಡೆದು, ಬಹುಶಃ ನಮ್ಮ ಅಜ್ಜವರಿಗೆ ಗೊತ್ತಿರಬೇಕು, ಶಾಪೂರ್ ಅಜ್ಜವರಿಗೆ ಅಲ್ಲಿ ಬಸವ ಕಲ್ಯಾಣ ಗವಿ ಹತ್ತಿರ ಒಂದು ದೊಡ್ಡ ಸಮಸ್ಯೆ ನಿನ್ನೆ ನಡೆದದ. ಆದರೆ ಬಸವ ಕಲ್ಯಾಣ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಅದಕ್ಕೆ ಒಪ್ಪಲಿಕ್ಕೆ ತಯಾರಿಲ್ಲ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸನಾತನ ಧರ್ಮವನ್ನು ಹಿಡ್ಕೊಂಡೇ ನಾವು ಆಚರಣೆಯನ್ನು ಮಾಡ್ಬೇಕು. ಅದಕ್ಕೆ ನಮ್ಮ ಅವ್ಗಳು ಅಪ್ಪವ್ರು ಹೇಳಿದರು, ತಲೆ ಮೇಲೆ ಏನು ಹೊತ್ಕೊಂಡಾರತ್ತ. ನಮ್ಮ ಹೆಣ್ಮಕ್ಳು ಹೆಂಗ್ರಿಯಪ್ಪ ಅಂತ ಕೇಳಿದ್ರೆ, ತಲೆ ಮೇಲೆ ಹೊತ್ಕೊಂಡ್ರ ನೀರಿದ್ದರೂ ಸಹಿತ ಕೊಳ್ಳಾಗಿನ ತಾಳಿ ಹಣಿ ಮೇಲೆ ಕುಂಕುಮ ನೋಡಿದ್ರೆ ಅವ್ರಿಗೆ ಭಾರ ಅನ್ನಿಸ್ಲಾರಂಥ ಶಕ್ತಿ ಯಾರ್ದಾರ ಬಲ್ಲಿದ್ದದ, ನಮ್ಮ ತಾಯಂದಿರಬಲ್ಲ ಅಂಥ ಶಕ್ತಿ ಅದ. ಅಂಥ ಒಂದು ಧರ್ಮದ ಸಂದೇಶವನ್ನು ಇನ್ನೂ ಹಲವರು ನೀಡೋರದಾರ. ಎಲ್ಲ ಪೂಜ್ಯರ ಉಪದೇಶವನ್ನು ಕೇಳೋಣ ಅಂಥೇಳಿ ನನ್ನ ಎರಡು ಮಾತುಗಳು ಸದ್ಗುರು ಪಾದಕ್ಕೆ ಅರ್ಪಿಸಿ ಮುಕ್ತ ಮಾಡ್ತಾ ಇದ್ದೀನಿ.